70 ವರ್ಷ ಮೇಲ್ಪಟ್ಟವರಿಗೆ ಉಚಿತ ವೈದ್ಯಕೀಯ ತಪಾಸಣೆ, ಅದು ಆಯುಷ್ಮಾನ್ ಅಡಿಯಲ್ಲಿ ಅದು ಕೂಡ ಮುಂದುವರಿಯುತ್ತೆ. ಇದರ ಜೊತೆಗೆ ಕನಿಷ್ಠ ರೈತರಿಗೆ ಬೆಂಬಲ ಬೆಲೆ ಏರಿಕೆ ಮಾಡೋದು, ಏಕರೂಪ ನಾಗರಿಕ ಸಂಹಿತೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದರ ಜೊತೆಗೆ ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು. ನಮ್ಮ ಗುರಿ ಮುಂದಿನ 10 ವರ್ಷ ಭಾರತ ಆರ್ಥಿಕವಾಗಿ 3ನೇ ಸ್ಥಾನಕ್ಕೇರಬೇಕು ಅನ್ನುವಂತಹ ಗುರಿ. ಹೀಗಾಗಿ ಅಭಿವೃದ್ಧಿಯ ಪದದತ್ತ ನಮ್ಮ ಭಾರತ ಸಾಗಬೇಕು ಅಂಥೇಳಿ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಒಂದು ಕಡೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಒಂದು ಕಡೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ಅದಕ್ಕೆ ಪ್ರತಿಯಾಗಿ ಇದೀಗ ಬಿಜೆಪಿ ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ತಮ್ಮ ಪ್ರಣಾಳಿಕೆಯಲ್ಲಿ ಈ ಹಿಂದೆ ಅಂದರೆ 2014ರಲ್ಲಿ ಪ್ರಣಾಳಿಕೆಯಲ್ಲಿ ಏನೆಲ್ಲ ಪ್ರಾಮಿಸ್ಗಳನ್ನು ಮಾಡಿದ್ವೋ ಅದೆಲ್ಲವನ್ನು ಕೂಡ ನಾವು ಫುಲ್ಫಿಲ್ ಮಾಡಿದ್ದೀವಿ. 370 ರದ್ದು ಆಗಿರ್ಬೋದು, ರಾಮ ಮಂದಿರ ಸ್ಥಾಪನೆ ಆಗಿರ್ಬೋದು, ಇನ್ನೊಂದಷ್ಟು ಹೈವೇಸ್ಗಳಾಗಿರ್ಬೋದು, ಟನಲ್ ನಿರ್ಮಾಣ ಆಗಿರ್ಬೋದು, ರೈಲು ಯೋಜನೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಮುಂದೆಯೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಅಭಿವೃದ್ಧಿಯ ಪಥದತ್ತ ಭಾರತವನ್ನು ಕೊಂಡೊಯ್ಯುತ್ತೀವಿ ಅನ್ನುವಂತಹ ಭರವಸೆಯನ್ನು ಪ್ರಧಾನಿ ಮೋದಿ ಅವರು ಕೊಟ್ಟರು. ಒಂದು ಕಡೆ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಮೋದಿಯ ಪ್ರಣಾಳಿಕೆಯ ಹೈಲೈಟ್ಸ್ಗಳು ಏನೇನು ಅಂಥೇಳಿ. ಸೂರ್ಯ ಶಕ್ತಿ ಯೋಜನೆಯಿಂದಾಗಿ ಉಚಿತ ವಿದ್ಯುತ್ ಸಪ್ಲೈ ಆಗ್ತಾ ಇದೆ, ಅದು ಕೂಡ ಕಂಟಿನ್ಯೂ ಆಗುತ್ತೆ. ಕರೆಂಟ್ ಬಿಲ್ ಗ್ರಾಮೀಣ ಪ್ರದೇಶದಲ್ಲಿ ಆಲ್ಮೋಸ್ಟ್ ಇದೀಗ ಝೀರೋ ಬಂದಿದೆ, ಝೀರೋ ಬಿಲ್ ಬರ್ತಾ ಇದೆ ಇದೀಗ ಸೂರ್ಯಶಕ್ತಿ ಯೋಜನೆಯಿಂದಾಗಿ. ಇದರ ಜೊತೆಗೆ 70% ಭಾರತೀಯರು ಆಯುಷ್ಮಾನ್ ಕಾರ್ಡನ್ನು ಕೂಡ ಹೊಂದಿದ್ದಾರೆ. ಇನ್ನು ಜನೌಷಧಿ ಕೇಂದ್ರ, ಈ ಜನೌಷಧಿ ಕೇಂದ್ರ ಸ್ಥಾಪನೆಯಾದಾಗಿನಿಂದ 80% ರಿಯಾಯಿತಿಯನ್ನು ಕೊಡಲಾಗ್ತಾ ಇದೆ. ಈ ಹಿಂದೆ 3-4 ಕೋಟಿ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು ಬಡವರಿಗಾಗಿ. ಈ ಮುಂದಿನ ನಮ್ಮ ಗುರಿ ಇನ್ನೂ 3 ಕೋಟಿ ಹೊಸದಾಗಿ ಮನೆ ನಿರ್ಮಾಣ ಮಾಡೋದು ಬಡವರಿಗೆ ಅನ್ನುವಂಥ ಗುರಿಯನ್ನು ಹೊಂದಿದ್ದೀವಿ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹೇಳಿದರು. 25 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ ಈ 10 ವರ್ಷದಲ್ಲಿ ನಮ್ಮ ಆಡಳಿತ ಬಂದಾಗ ಅಂಥೇಳಿ, ಅಂದರೆ ಬಿಜೆಪಿ ಆಡಳಿತ ಬಂದಾಗ 2014ರಿಂದ 2024 ಈ 10 ವರ್ಷದ ಅವಧಿಯಲ್ಲಿ 25 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ. ಇದು ನಮ್ಮ ಗುರಿ. ಯುವಶಕ್ತಿ, ನಾರಿ ಶಕ್ತಿ, ಬಡವರು, ರೈತರ ಅಭಿವೃದ್ಧಿ ಮಂತ್ರವನ್ನ ಮೋದಿ ಕಿ ಗ್ಯಾರಂಟಿಯಲ್ಲಿ ಪ್ರಸ್ತಾಪಿಸಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.